ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾನೇ ವಿಶೇಷವಾಗಿದೆ. ನಿಮ್ಮ ಕಳೆದ ಜನ್ಮದ ರಹಸ್ಯಗಳು ನಿಮ್ಮ ಇಂದಿನ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಿವೆ ಅಂತ ನೀವು ಎಂದಾದರೂ ಯೋಚಿಸಿದ್ದೀರಾ? ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಾಗುವ ಕಷ್ಟಗಳಿಗೆ ಅಥವಾ ನಿಮಗಿರೋ ವಿಶೇಷ ಪ್ರತಿಭೆಗಳಿಗೆ ನಿಮ್ಮ ಪಾಸ್ಟ್ ಲೈಫ್ಗೂ ಒಂದು ದೊಡ್ಡ ಕನೆಕ್ಷನ್ ಇದೆ. ಇಂದಿನ ವಿಡಿಯೋದಲ್ಲಿ ನಾವು ಆಕಾಶಿಕ್ ರೆಕಾರ್ಡ್ಸ್ ಮೂಲಕ ನಿಮ್ಮ ಹಿಂದಿನ ಜನ್ಮದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ಇಲ್ಲಿ 3 ವಿಶೇಷ ಗ್ರೂಪ್ಗಳಿವೆ. ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನಿಮ್ಮ ಗುಂಪನ್ನು ನೀವು ಆರಿಸಿಕೊಳ್ಳಬಹುದು. ನೀವು ಯಾವ ಗುಂಪಿಗೆ ಸೇರಿದ್ದೀರಿ, ನಿಮ್ಮ ಲೈಫ್ ಪರ್ಪಸ್ ಏನು ಅನ್ನೋದನ್ನು ತಿಳಿಯೋಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಈ ಒಂದು ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ಬಾಬಾ ವಿಶೇಷವಾಗಿ ನಿಮ್ಮ ಹಿಂದಿನ ಜನ್ಮದ ರಹಸ್ಯದ ಗುಟ್ಟನ್ನು ತಿಳಿಸುತ್ತಿದ್ದಾರೆ. ಈ ಸಂದೇಶ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಕನೆಕ್ಟ್ ಆದರೆ ಮಾತ್ರ ಎಕ್ಸೆಪ್ಟ್ ಮಾಡಿ, ಆಗದೇ ಇದ್ದರೆ ನೀವು ಬಿಡಬಹುದು. ಹಾಗಾದರೆ ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಬನ್ನಿ ಇವತ್ತಿನ ಸಾಯಿ ಸಂದೇಶ ಏನಿದೆ ಎಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಫೋಟೋನಾದರೂ ಆಯ್ಕೆ ಮಾಡಿಕೊಳ್ಳ್ರಿ ಅಥವಾ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಕಾರ್ಡ್ನ ಆಯ್ಕೆ ಮಾಡ್ಕೊಳ್ಳಿ. ಈಗ ನೀವು ಆಯ್ಕೆ ಮಾಡಿರ್ತಕ್ಕಂತಹ ಡೇಟ್ ಆಫ್ ಬರ್ತ್ನಲ್ಲಿ ಅಥವಾ ಕಾರ್ಡ್ನಲ್ಲಿ ಏನಿದೆ ಉತ್ತರ ಅಂತ ತಿಳಿದುಕೊಳ್ಳುವ ಸಮಯ. ಯಾರೆಲ್ಲ ಮೊದಲನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕಳೆದ ಜನ್ಮದ ವೃತ್ತಾಂತ. ನೀವು ಕಳೆದ ಜನ್ಮದಲ್ಲಿ ಒಬ್ಬ ಪ್ರಭಾವಶಾಲಿ ಆಧ್ಯಾತ್ಮಿಕ ಗುರು ಅಥವಾ ಸೈಕಾಲಜಿಸ್ಟ್ ಆಗಿದ್ದೀರಿ. ಜನರಿಗೆ ಅವರ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬೇಕೆಂದು ಕಲಿಸುತ್ತಿದ್ದೀರಿ. ಇದರ ಜೊತೆಗೆ ನೀವು ದೇಶದ ರಕ್ಷಣೆಗಾಗಿ ಹೋರಾಡಿದ ಯೋಧನಾಗಿಯೂ ಬದುಕಿದ್ದೀರಿ. ಆದರೆ ಜೀವನದ ಅಂತ್ಯಕಾಲದಲ್ಲಿ ಅತಿಯಾದ ಅಹಂಕಾರದಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀರಿ. ಈ ಜನ್ಮದ ಪ್ರಭಾವ. ಕಳೆದ ಜನ್ಮದ ಆ ಕಠಿಣ ಯುದ್ಧದ ನೆನಪುಗಳು ನಿಮ್ಮ DNA ಉಳಿದಿರುವುದರಿಂದ ಈ ಜನ್ಮದಲ್ಲಿ ನಿಮಗೆ ಕಾರಣವಿಲ್ಲದೆ ಆತಂಕ ಅಥವಾ ಭಯ ಉಂಟಾಗಬಹುದು. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣ ಹೊಂದಿದ್ದೀರಿ. ಸಿಗಲಿರುವ ಉಡುಗೊರೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲಿದೆ. ಮುಂದಿನ 9 ದಿನಗಳಿಂದ 9 ತಿಂಗಳ ಒಳಗೆ ನಿಮ್ಮಲ್ಲಿ ಅಡಗಿರುವ ಒಂದು ವಿಶೇಷ ಕಲೆ ಅಥವಾ ಪ್ರತಿಭೆ ಜಗತ್ತಿಗೆ ತಿಳಿಯಲಿದೆ ಮತ್ತು ಆರ್ಥಿಕ ಲಾಭವಾಗಲಿದೆ. ಪರಿಹಾರ. ನೀವು ಇತರರ ನಕಾರಾತ್ಮಕ ಭಾವನೆಗಳನ್ನು ಬೇಗನೆ ಹೀರಿಕೊಳ್ಳುತ್ತೀರಿ. ಆದ್ದರಿಂದ ಪ್ರತಿದಿನ 10 ನಿಮಿಷಗಳ ಕಾಲ ಮೌನವಾಗಿ ಕುಳಿತು ನಿಮ್ಮ ಶಕ್ತಿಯನ್ನು ರಕ್ಷಿಸಿಕೊಳ್ಳಿ. ಓಂ ಸಾಯಿರಾಮ್ ಎಂದು 108 ಬಾರಿ ತಪ್ಪದೆ ಪ್ರತಿದಿನ ಸತತ 3 ತಿಂಗಳುಗಳ ಕಾಲ ಜಪ ಮಾಡಿರಿ. ಯಾರೆಲ್ಲ 2ನೇ ಪೈಲನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅದರ ಉತ್ತರ ಕಳೆದ ಜನ್ಮದ ವೃತ್ತಾಂತ. ನೀವು ಒಬ್ಬ ಹೀಲಿಂಗ್ ಮಾಸ್ಟರ್ ಆಗಿದ್ದೀರಿ. ನಿಮ್ಮ ಕೈಗುಣ ತುಂಬ ಚೆನ್ನಾಗಿತ್ತು. ನೀವು ಕುದುರೆ ಸವಾರಿ ಮಾಡುತ್ತಾ ಜನರಿಗೆ ಭವಿಷ್ಯ ಹೇಳುತ್ತಿದ್ದೀರಿ ಮತ್ತು ಅವರ ಕಾಯಿಲೆಗಳನ್ನು ಗುಣಪಡಿಸುತ್ತಿದ್ದೀರಿ. ನೀವು ಒಬ್ಬ ತುಂಬ ಹಳೆಯ ಆತ್ಮ, ಅಂದರೆ ಓಲ್ಡ್ ಸೌಲ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಜನ್ಮದ ಸ್ಥಿತಿ. ನಿಮಗೆ ಕೆಲವೊಮ್ಮೆ ವಿಚಿತ್ರ ಅನುಭವಗಳಾಗುತ್ತವೆ. ಯಾವುದೋ ಘಟನೆ ನಡೆಯುವ ಮೊದಲೇ ನಿಮಗೆ ಅದರ ಸುಳಿವು ಸಿಗುತ್ತದೆ. ನಿಮ್ಮಲ್ಲಿ ದೈವಿಕ ಶಕ್ತಿ ಅಡಗಿದೆ. ಸವಾಲುಗಳು. ಕಳೆದ ಜನ್ಮದಲ್ಲಿ ನೀವು ನಿಮ್ಮ ಸೇವೆಯನ್ನು ಉಚಿತವಾಗಿ ನೀಡಿದ್ದರಿಂದ ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳದ ಕಾರಣ, ಅಂದರೆ ನೀವು ಏನು ಸೇವೆ ಮಾಡಿದಿರೋ ಅದಕ್ಕೆ ಹಣನೂ ಪಡಿತಿರ್ಲಿಲ್ಲ ಅಥವಾ ಇನ್ಯಾವುದೇ ವಸ್ತುನೂ ಪಡೆದಿಲ್ಲ. ಈ ಜನ್ಮದಲ್ಲಿ ನೀವು ಹಣಕಾಸಿನ ತೊಂದರೆ ಎದುರಿಸುತ್ತಿರಬಹುದು. ಅಂದರೆ ನೀವು ಎಷ್ಟೇ ದುಡಿದರೂ ಹಣ ಉಳಿಯುತ್ತಿಲ್ಲದಿರಬಹುದು. ಪರಿಹಾರ. ನೀವೇನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಸಾಯಿ ಸತ್ಯನಾರಾಯಣ ವ್ರತನಾದರೂ ಆಚರಿಸಿ ಅಥವಾ ಸಾಯಿ ಲಕ್ಷ್ಮಿ ವೈಭವ ಲಕ್ಷ್ಮಿ ವ್ರತವನ್ನಾದರೂ ಆಚರಿಸಿ. ನಿಮ್ಮ ಆಸೆಗಳನ್ನು ಒಂದು ಕಾಗದದಲ್ಲಿ ಬೆಳಗ್ಗೆ 3 ಬಾರಿ ಬರೆಯಿರಿ ಮತ್ತು ರಾತ್ರಿ 3 ಬಾರಿ ದೇವರಿಗೆ ಧನ್ಯವಾದ ಸಲ್ಲಿಸಿ ಬರೆಯಿರಿ. ಇದನ್ನು 3 ದಿನ ಮಾಡಿ ನಂತರ ಸುಟ್ಟು ಹಾಕಿ. ಅಥವಾ ಪ್ರತಿದಿನ ತಪ್ಪದೆ 108 ಬಾರಿ ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಎಂದು ಜಪ ಮಾಡಿ ಸತತ 6 ತಿಂಗಳುಗಳ ಕಾಲ ಜಪ ಮಾಡಿದರೆ ನಿಮ್ಮ ಸಮಸ್ಯೆಯು ಬಗೆಹರಿಯುತ್ತದೆ. ಯಾರೆಲ್ಲ 3ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಕಳೆದ ಜನ್ಮದ ವೃತ್ತಾಂತ. ನೀವು ಕಳೆದ ಜನ್ಮದಲ್ಲಿ ಯಾವುದೋ ಒಂದು ರಾಜಮನೆತನದ ಪ್ರಮುಖ ವ್ಯಕ್ತಿಯಾಗಿದ್ದೀರಿ. ಐಷಾರಾಮಿ ಜೀವನ, ಅಧಿಕಾರ ಎಲ್ಲವೂ ನಿಮ್ಮ ಬಳಿ ಇತ್ತು. ನಿಮಗೆ ಕಲೆ ಮತ್ತು ಸೌಂದರ್ಯವರ್ಧಕಗಳ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು. ಆದರೆ ನಿಮ್ಮ ಸ್ವಂತ ಜನರೇ ನಿಮಗೆ ದ್ರೋಹ ಮಾಡಿದ್ದರು. ಈ ಜನ್ಮದ ಪ್ರಭಾವ. ನೀವು ಈಗಲೂ ಅಷ್ಟೇ ತುಂಬ ಸುಂದರವಾಗಿರಲು ಇಷ್ಟಪಡುತ್ತೀರಿ. ನಿಮಗೆ ಮೇಕಪ್, ಒಡವೆಗಳು ಮತ್ತು ಕಲಾತ್ಮಕ ವಸ್ತುಗಳ ಮೇಲೆ ಒಲವು ಹೆಚ್ಚು. ಹಣಕಾಸಿನ ವ್ಯವಹಾರದಲ್ಲಿ ನೀವು ಬಹಳ ಚತುರರು.
ಸವಾಲುಗಳು. ನಿಮ್ಮ ಆಜ್ಞಾ ಚಕ್ರ ಅಂದರೆ ಥರ್ಡ್ ಐ ಬ್ಲಾಕ್ ಆಗಿದೆ. ಅಂದರೆ ನಿಮಗೆ ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬ ಗೊಂದಲವಿರುತ್ತದೆ. ತಾಯಿಯ ಜೊತೆಗಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರಬಹುದು. ಇದಕ್ಕೆ ಪರಿಹಾರ: ಪ್ರತಿ ಶುಕ್ರವಾರ ಹಣೆಗೆ ಅರಿಶಿಣದ ತಿಲಕ ಇಟ್ಟುಕೊಳ್ಳಿ. ಪ್ರತಿದಿನ ಸಾಯಿಯವರ ಉದಿಯನ್ನು ಹಣೆಗೆ ಹಚ್ಚಿಕೊಳ್ಳಿ. ನಿಮಗೆ ನೀರೆಂದರೆ ಇಷ್ಟ ಅಥವಾ ಭಯ ಇರಬಹುದು. ಆದ್ದರಿಂದ ನದಿ ಅಥವಾ ಸಮುದ್ರದ ಹತ್ತಿರ ಹೋದಾಗ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ. ನಿಮ್ಮ ಹಳೆಯ ದ್ವೇಷಗಳನ್ನು ಮರೆತು ಕ್ಷಮಾಗುಣ ಬೆಳೆಸಿಕೊಂಡರೆ ಐಷಾರಾಮಿ ಜೀವನ ನಿಮ್ಮದಾಗುತ್ತದೆ. ನೀವು ಯಾವ ಗುಂಪನ್ನೇ ಆರಿಸಿದ್ದರೂ ಪ್ರಾಣಿಗಳಿಗೆ ಮತ್ತು ಹಸಿದವರಿಗೆ ಆಹಾರ ನೀಡುವುದು ನಿಮ್ಮ ಕಳೆದ ಜನ್ಮದ ನಕಾರಾತ್ಮಕ ಕರ್ಮಗಳನ್ನು ಕಳೆಯಲು ಇರುವ ಅತ್ಯುತ್ತಮ ಮಾರ್ಗವಾಗಿದೆ. ಈ ಸಂದೇಶವನ್ನು ಪಡೆದುಕೊಳ್ಳಲು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿರಿ. ಸಾಯಿಬಾಬಾರವರ ವಿಶೇಷ ದೈವಿಕ ಸಂದೇಶ: ಪೂರ್ವಜನ್ಮದ ಕರ್ಮಫಲ. ನಿಮ್ಮ ಕಳೆದ ಜನ್ಮದ ನಿರ್ಧಾರಗಳು ಮತ್ತು ನಿಮ್ಮ ಕರ್ಮಗಳು ನಿಮ್ಮ ಇಂದಿನ ಜೀವನದ ಮೇಲೆ ಪ್ರಭಾವ ಬೀರುತ್ತಿವೆ. ನೀವು ಕಳೆದ ಜನ್ಮದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳು ಅಥವಾ ಅಹಂಕಾರದ ತಪ್ಪುಗಳು ಈಗ ಸುಖ ಅಥವಾ ಸವಾಲುಗಳ ರೂಪದಲ್ಲಿ ಎದುರಾಗಿವೆ. ಕಷ್ಟ, ನೋವು ಕೊನೆಗೊಳ್ಳುತ್ತಿವೆ. ನಿಮ್ಮ ಜೀವನದ ಕಠಿಣ ಹಾದಿ ಮತ್ತು ಕಷ್ಟದ ಸಮಯ ಈಗ ಮುಗಿಯುತ್ತಾ ಬಂದಿದೆ. ನೀವು ಪಡುತ್ತಿರುವ ಶ್ರಮ ಮತ್ತು ಅನುಭವಿಸುತ್ತಿರುವ ನೋವುಗಳು ಶೀಘ್ರದಲ್ಲೇ ಮುಕ್ತಿಯ ಸಿಗಲಿದೆ. ಧನಾತ್ಮಕ ಬದಲಾವಣೆ: ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಅದ್ಭುತವಾದ ಮತ್ತು ಧನಾತ್ಮಕವಾದ ಬದಲಾವಣೆಗಳು ಆರಂಭವಾಗಿವೆ. ದೈವಿಕ ಶಕ್ತಿಯು ನಿಮ್ಮನ್ನು ಹೊಸ ಆರಂಭದ ಕಡೆಗೆ ನಡೆಸುತ್ತಿವೆ. ಆಶೀರ್ವಾದ: ನಿಮ್ಮ ಪೂರ್ವಜರ ಆಶೀರ್ವಾದ ಮತ್ತು ಸಾಯಿಯ ಕೃಪೆ ನಿಮ್ಮ ಮೇಲಿದೆ. ನಿಮ್ಮಲ್ಲಿ ಅಡಗಿರುವ ವಿಶೇಷ ಪ್ರತಿಭೆ ಮತ್ತು ಶಕ್ತಿಯು ಶೀಘ್ರದಲ್ಲೇ ಹೊರಬರಲಿದೆ. ಶ್ರದ್ಧಾ ಮತ್ತು ತಾಳ್ಮೆ: ಸಾಯಿಬಾಬಾ ಅವರು ಹೇಳುವಂತೆ ಶ್ರದ್ಧೆ ಅಂದರೆ ನಂಬಿಕೆ ಮತ್ತು ಸಬೂರಿ ಇರಲಿ. ನಿಮ್ಮ ಪ್ರಾರ್ಥನೆಗಳಿಗೆ ಫಲ ಸಿಗುವ ಸಮಯ ಹತ್ತಿರದಲ್ಲಿದೆ. ವಿಡಿಯೋದ ಕೆಳಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಡೇಟ್ ಆಫ್ ಬರ್ತ್ ನೋಡಿ ನಿಮ್ಮ ಗ್ರೂಪ್ ಯಾವುದು ಅಂತ ಫೈನಲ್ ಮಾಡಿಕೊಳ್ಳಿ. ನಿಮ್ಮ ಗ್ರೂಪ್ ಯಾವುದು ಅನ್ನೋದನ್ನು ಈಗಲೇ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಈ ರೀಡಿಂಗ್ ಜೊತೆ ಕನೆಕ್ಟ್ ಆಗುತ್ತೆ ಮತ್ತು ನಿಖರವಾದ ಸಂದೇಶ ನಿಮಗೆ ಸಿಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಕಳೆದ ಜನ್ಮದ ಆ ಒಂದು ನಿರ್ಧಾರ ಅಥವಾ ಘಟನೆ ಇವತ್ತು ನಿಮ್ಮನ್ನು ಹೇಗೆ ಬದಲಿಸಿದೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಈ ಸಂದೇಶಗಳು ಎಷ್ಟರ ಮಟ್ಟಿಗೆ ಮ್ಯಾಚ್ ಆಗ್ತಿವೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ನಮ್ಮ ಚಾನಲ್ನ. ಓಂ ಸಾಯಿರಾಮ್. ಧನ್ಯವಾದಗಳು.